ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 3ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹ್ವಮನ್ಯತ ಭಗವದ್ಧ್ಯಾನಪೂತೇನ ಮನಸಾನ್ಯಾಂ ತಥೋ ಸೃಜತ್. ಅನುವಾದ: ಇಂತಹ ದಾರಿ ತಪ್ಪಿಸುವ ಸೃಷ್ಟಿಯನ್ನು ಪಾಪ ಕಾರ್ಯವೆಂದು ಭಾವಿಸಿದ ಬ್ರಹ್ಮನು ತನ್ನ ಕಾರ್ಯದಲ್ಲಿ ಹೆಚ್ಚು ಆನಂದ ಪಡಲಿಲ್ಲ. ಆದ್ದರಿಂದ ದೇವೋತ್ತಮ ಪುರುಷನ ಧ್ಯಾನದಿಂದ ತನ್ನನ್ನು ಪರಿಶುದ್ಧ ಮಾಡಿಕೊಂಡನು. ಅನಂತರ ಮತ್ತೊಂದು ಸರದಿಯ ಸೃಷ್ಟಿಯನ್ನು ಆರಂಭಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ಮೈತ್ರೇಯ ಮಹರ್ಷಿಗಳು ವಿದುರರಿಗೆ ಹೇಳ್ತಾರೆ, ಕಾಲದ ಬಗ್ಗೆ ನಾನು ವಿವರಣೆ ಮಾಡಿದ್ದೀನಿ. ಈಗ ಬ್ರಹ್ಮನ ಸೃಷ್ಟಿ ಹೇಗಾಗುತ್ತೆ, ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನುವಂಥ ವಿಚಾರದ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿ, ಮೊದಲಿಗೆ ಅಜ್ಞಾನದ ವೃತ್ತಿಗಳನ್ನು ಸೃಷ್ಟಿ ಮಾಡ್ತಾನೆ. ಅದ್ಯಾವ್ದ್ಯಾವುದು ಅಂತಂದರೆ ಆತ್ಮವಂಚನೆ, ಮೃತ್ಯು ಭಾವನೆ, ಹತಾಶೆಯ ನಂತರದ ಕೋಪ, ಮಿಥ್ಯಾ ಸ್ವಾಮಿತ್ವ ಭಾವನೆ, ಮಿಥ್ಯಾ ದೈಹಿಕ ಕಲ್ಪನೆ ಅಥವಾ ನೈಜ ಸ್ವರೂಪದ ವಿಸ್ಮೃತಿ. ಈ ಅಜ್ಞಾನದ ವೃತ್ತಿಗಳನ್ನು ಮೊದಲು ಸೃಷ್ಟಿ ಮಾಡ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಈ ರೀತಿ ದಾರಿ ತಪ್ಪಿಸುವಂತಹ ಸೃಷ್ಟಿಯನ್ನ ನೋಡಿ, ಇವೆಲ್ಲ ನಮ್ಮನ್ನ ದಾರಿ ತಪ್ಪಿಸುತ್ತಾನೆ. ಈಗ ನನಗೆ ಗೊತ್ತಿರುತ್ತೆ ನಾನು ಯಾರು ಏನು ಅಂತ, ಅದನ್ನ ಮರೆಸಿ ನಮಗೆ ದಾರಿ ತಪ್ಪಿಸೋದು. ಅಂದರೆ ಈ ಐಹಿಕ ಪ್ರಪಂಚದಲ್ಲಿ ಇರಬೇಕು ಅಂತಂದರೆ ನಮ್ಮನ್ನು ನಾವು ಮರೆತಾಗಲೇ ನಾವು ಇದನ್ನೆಲ್ಲ ಎಂಜಾಯ್ ಮಾಡೋದಕ್ಕಾಗೋದು. ಇಲ್ಲ ಅಂತಂದರೆ ಆಗಲ್ಲ. ಅದನ್ನು ಮಾಡ್ತಾ ಯಾಕಂದರೆ ನಾನು ಅದನ್ನು ಆಸೆ ಪಟ್ಟಿರ್ತೀನಿ, ನನಗಿದು ಬೇಕು ಅದು ಬೇಕು ಅಂತಂದ್ಬಿಟ್ಟು. ಸೊ ಆ ಒಂದು ಇಚ್ಛೆಯನ್ನು ಪೂರ್ತಿಗೊಳಿಸೋದಕ್ಕೋಸ್ಕರನೇ ಭಗವಂತ ಈ ಐಹಿಕ ಸೃಷ್ಟಿಯನ್ನು ಮಾಡಿರೋದು. ಇಲ್ಲಿ ನಾನು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಂದರೆ ನಾನು ಅದನ್ನು ಮರಿಬೇಕು. ಯಾರಿಗೆ ಅದರ ಜ್ಞಾನೋದಯ ಸ್ವಲ್ಪ ಸ್ವಲ್ಪ ಆಗ್ತಾ ಬರುತ್ತೋ ನೋಡಿ, ಅವರು ಐಹಿಕ ಪ್ರಪಂಚದ ಆಸೆಗಳನ್ನೆಲ್ಲ ಬಿಡ್ತಾ ಬರ್ತಾರೆ. ಆ ಆಸೆಗಳನ್ನು ಬಿಡೋದು ಅಂತಂದರೆ ಅರ್ಥ ಏನು? ನಾನು ಯಾರು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅಂತ ಅರ್ಥ. ಸೊ ಈ ರೀತಿ ದಾರಿ ತಪ್ಪಿಸುವಂಥ ಸೃಷ್ಟಿ ಮಾಡಿರೋದು ಪಾಪ ಕೆಲಸ ಅಂತ ತಿಳ್ಕೊಂಡವನು ಬ್ರಹ್ಮ ಏನು ಮಾಡ್ತಾನೆ, ತನ್ನ ಕೆಲಸದಲ್ಲಿ ಅವನಿಗೆ ಆನಂದ ಸಿಗಲಿಲ್ಲ. ಈಗ ಬೇರೆಯವ್ರನ್ನ ನಾವು ದಾರಿ ತಪ್ಪಿಸೋ ಕೆಲಸ ಮಾಡಿದಾಗ ನಮ್ಮ ಮನಸ್ಸಿಗೆ ಇಷ್ಟ ಆಗತ್ತಾ? ಇಲ್ಲ ಅಲ್ವಾ? ಆವಾಗ ನಮಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಅಯ್ಯೋ, ನಾನು ಅವರಿಗೆ ಮೋಸ ಮಾಡಿಬಿಟ್ಟೆ, ಅವರಿಗೆ ದಾರಿ ತಪ್ಪಿಸ್ಬಿಟ್ನಲ್ಲ ಅಂತನ್ಬಿಟ್ಟು. ಅದೇ ರೀತಿ ಬ್ರಹ್ಮನಿಗೂ ಅನಿಸುತ್ತೆ, ಈ ಜೀವಿಗಳನ್ನೆಲ್ಲ ನಾನು ದಾರಿ ತಪ್ಪಿಸ್ತಾ ಇದ್ದೀನಲ್ಲ, ಅಂಥ ಕೆಲಸ ನಾನು ಮಾಡಬೇಕಾಯ್ತಲ್ಲ ಅಂತನ್ಬಿಟ್ಟು ಅವನಿಗೆ ಬೇಜಾರಾಗಿ ಅವನು ಭಗವಂತನ ಧ್ಯಾನದಿಂದ ತನ್ನನ್ನು ತಾನು ಪರಿಶುದ್ಧ ಮಾಡ್ಕೊಳ್ತಾನೆ. ಆ ಒಂದು ಭಾವ ನಮ್ಮಿಂದ ಹೋಗಬೇಕು ಅಂತಂದರೆ ಅದು ಭಗವಂತನಿಂದನೇ ಸಾಧ್ಯ, ಅದನ್ನು ಹೋಗಿಸ್ಬೇಕು ಅಂತಂದರೆ. ಸೊ ಆವಾಗ ಭಗವಂತನ ಧ್ಯಾನ ಮಾಡಿ ತನ್ನನ್ನು ತಾನು ಪರಿಶುದ್ಧ ಮಾಡ್ಕೊಳ್ತಾನೆ. ಆಮೇಲೆ ಏನು ಮಾಡ್ತಾನೆ, ಮುಂದಿನ ಒಂದು ಸೃಷ್ಟಿಯ ಕಾರ್ಯವನ್ನು ಆರಂಭ ಮಾಡ್ತಾನೆ. ಮೊದಲು ಅಜ್ಞಾನವನ್ನು ಸೃಷ್ಟಿ ಮಾಡ್ದ, ಅದರಿಂದ ಅವನಿಗೆ ಬೇಜಾರಾಗಿ ಅದರಿಂದ ಪರಿಶುದ್ಧ ಮಾಡ್ಕೋಬೇಕು ಅಂತಂದರೆ ಅದಕ್ಕಿರುವಂಥ ಒಂದೇ ದಾರಿ ಆ ಭಗವಂತನ ಸಾನ್ನಿಧ್ಯದಲ್ಲಿ ನಾವಿರಬೇಕು. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ಶರೀರ ಎಲ್ಲವೂ ಕೂಡ ಭಗವಂತನ ಕೆಲಸದಲ್ಲಿ ಮುಳುಗಿಸ್ಬೇಕು, ಧ್ಯಾನದಲ್ಲಿ ಮುಳುಗಿಸ್ಬೇಕು. ಆಗ ಮಾತ್ರ ನಮ್ಮ ಶರೀರ ಆಗಿರ್ಬೋದು, ಮನಸ್ಸಾಗಿರ್ಬೋದು ಪರಿಶುದ್ಧವಾಗತ್ತೆ. ಸೊ ಅದೇ ರೀತಿ ಬ್ರಹ್ಮ ಕೂಡ ಮಾಡ್ತಾನೆ. ಆಮೇಲೆ ಮುಂದಿನ ಸೃಷ್ಟಿಯನ್ನು ಆರಂಭ ಮಾಡ್ತಾನೆ. ಏನೋ ತಪ್ಪು ಮಾಡಿಬಿಟ್ಟೆ ಅಂತ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅದಕ್ಕೇನು ಮಾಡಬೇಕೋ ಮಾಡಿಬಿಟ್ಟು ತನ್ನ ಕೆಲಸವನ್ನು ಅವನು ಮುಂದುವರಿಸ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನು ನಾನಾ ಅಜ್ಞಾನದ ಪ್ರಭಾವಗಳನ್ನು ಸೃಷ್ಟಿಸಿದನು. ಆದರೂ ಪುರಸ್ಕಾರವಿಲ್ಲದ ಕಾರ್ಯ ಮಾಡಿದುದರಿಂದ ಅವನು ತೃಪ್ತನಾಗಲಿಲ್ಲ. ಅನೇಕ ಬದ್ಧಾತ್ಮರು ಹಾಗಿರಲು ಬಯಸಿದ್ದರು, ಆದ್ದರಿಂದ ಅವನು ಅದನ್ನು ಮಾಡಬೇಕಾಯಿತು. ನೋಡಿ, ಇಲ್ಲಿ ಬ್ರಹ್ಮ ಅಜ್ಞಾನದ ಪ್ರಭಾವಗಳನ್ನೆಲ್ಲ ಸೃಷ್ಟಿ ಮಾಡ್ದ, ಆದರೆ ಅದನ್ನು ಯಾರೂ ಹೊಗಳೋದಿಲ್ಲ, ಮೆಚ್ಕೊಳ್ಳೋದಿಲ್ಲ ಅಲ್ವಾ? ಅಂಥ ಕೆಲಸ ನಾನು ಮಾಡಿದ್ದೀನಲ್ಲ ಅಂತ ಅವನಿಗೆ ತೃಪ್ತಿನೇ ಸಿಗಲಿಲ್ಲ. ಯಾಕದನ್ನು ಮಾಡ್ದ ಅಂತಂದರೆ, ಬೇಕಾದಷ್ಟು ಜನ ಬದ್ಧಾತ್ಮರು ಹಾಗಿರಬೇಕು ಅಂತ ಇಷ್ಟಪಟ್ಟಿರ್ತಾರೆ, ಆಯಿತಾ? ಅದಕ್ಕೋಸ್ಕರ ಅವ್ನು ಮಾಡಬೇಕಾಗಿ ಬಂತೆ ಹೊರತು ಅದು ಅವನು ಮಾಡಿದ್ದಲ್ಲ. ಅದನ್ನು ಇಷ್ಟಪಟ್ಟಿರೋರು ಇರೋದ್ರಿಂದ ಅದನ್ನು ಅವನು ಮಾಡಲೇಬೇಕಾಯಿತು. ಈಗ ನೋಡಿ, ನಾವು ಆಗತಾನೆ ಸೃಷ್ಟಿ ಆಗ್ತಾ ಇದ್ದೀವಿ, ನಮ್ಗೆ ಎಲ್ಲಿಂದ ಆಸೆ ಬಂತು ಅದು ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ನಾವು ಹಿಂದೆ
ಆ ಪ್ರಳಯ ಆಗೋದಕ್ಕೆ ಮುಂಚೆ ನಮ್ಮಲ್ಲಿ ಇನ್ನೂ ಆಸೆಗಳು, ಆಕಾಂಕ್ಷೆಗಳು ಅದೆಲ್ಲ ಹಂಗೆ ಇರುತ್ತಲ್ವಾ? ಅದನ್ನ ಇಟ್ಕೊಂಡೇ ನಾವು ಸತ್ತಿರ್ತೀವಿ. ಅದು ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಲ್ಲಿಂದ ನಮಗೆ ಎಂಥ ಒಂದು ಆಸೆಗಳನ್ನು ಇಟ್ಕೊಂಡು ನಾವು ಸತ್ತಿರ್ತೀವೋ ನೆಕ್ಸ್ಟ್ ಜನ್ಮದಲ್ಲಿ ಆ ಆಸೆಗಳಿಗೆ ತಕ್ಕಾದಂತಹ ದೇಹ ನಮಗೆ ಸಿಗುತ್ತೆ. ಸೊ ಈಗ ಆಸೆಗಳನ್ನೆಲ್ಲ ನಮಗೆ ಅವನು ಪೂರೈಸ್ಕೊಡ್ಬೇಕಲ್ವಾ? ಅದಕ್ಕೋಸ್ಕರ ಅವನು ಈ ಒಂದು ಅಜ್ಞಾನದ ಪ್ರಭಾವಗಳನ್ನು ಸೃಷ್ಟಿ ಮಾಡ್ತಾನೆ. ಸೊ ಅನೇಕ ಬದ್ಧಾತ್ಮರು ಹಾಗಿರಬೇಕು ಅಂತ ಇಷ್ಟಪಟ್ಟಿದ್ದಕ್ಕೋಸ್ಕರ ಅವನು ಅದನ್ನು ಮಾಡಲೇಬೇಕಾಯಿತು. ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ತಾನು ಎಲ್ಲರ ಹೃದಯದಲ್ಲಿದ್ದು ಪ್ರತಿಯೊಬ್ಬರಿಗೂ ಸ್ಮೃತಿ ಅಥವಾ ವಿಸ್ಮೃತಿಗೆ ನೆರವು ನೀಡುವುದಾಗಿ ಹೇಳುತ್ತಾನೆ. ಎಲ್ಲರಿಗೂ ಕರುಣೆ ತೋರುವ ಭಗವಂತನು ಒಬ್ಬನಿಗೆ ಸ್ಮೃತಿ ಮತ್ತೊಬ್ಬನಿಗೆ ವಿಸ್ಮೃತಿಗೆ ಸಹಾಯ ಮಾಡುವುದೇಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ವಾಸ್ತವಿಕವಾಗಿ ಅವನ ದಯೆಯು ಒಬ್ಬನಿಗೆ ಪಕ್ಷಪಾತವಾಗಿ ಇನ್ನೊಬ್ಬನಿಗೆ ವೈರತ್ವವಾಗಿ ಪ್ರಕಟವಾಗಿರುವುದಿಲ್ಲ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ವಿಷಯದ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವುದದು ಶ್ಲೋಕ ಅಂತಂದರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು ಅಂತ ಬರುತ್ತಲ್ಲ, ಅದರಲ್ಲಿ ಅವನು ಏನು ಹೇಳಿದ್ದಾನೆ, ತಾನು ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ನೆಲೆಸಿದ್ದೀನಿ. ಅವರಿಗೆ ಸ್ಮರಣೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅಥವಾ ಮರವೇ ಆಗಿರ್ಬೋದು, ಅದೆಲ್ಲ ನನ್ನಿಂದನೇ ಬರುತ್ತೆ. ಎಲ್ಲ ವೇದಗಳಿಂದ ತಿಳ್ಕೋಬೇಕಾಗಿರುವಂಥವ್ನು ಯಾರು? ನನ್ನನ್ನು ತಿಳ್ಕೋಬೇಕು. ವೇದಾಂತ ಕರ್ತೃನೂ ನಾನೇ, ವೇದಗಳನ್ನು ತಿಳ್ಕೊಂಡಿರೋನು ನಾನೇ ಅಂತ ಹೇಳ್ತಾನೆ. ಅಂದರೆ ಎಲ್ಲರ ಹೃದಯದಲ್ಲಿದ್ದು ಅವರಿಗೆ ನೆನಪಿನ ಶಕ್ತಿ ಇರಬೇಕಾ ಅಥವಾ ಅವರು ಮರವು ಇರಬೇಕಾ, ಅದಕ್ಕೆರಡಕ್ಕೂ ಕೂಡ ನಾನೇ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಎಲ್ಲರಿಗೂ ಕರುಣೆ ತೋರಿಸುವಂತಹ ಭಗವಂತ, ಅಂದರೆ ಇಲ್ಲಿ ನಮಗೊಂದು ಪ್ರಶ್ನೆ ಬರಬಹುದು, ಎಲ್ಲರಿಗೂ ಕರುಣೆ ತೋರಿಸುವಂಥ ಭಗವಂತ ಒಬ್ಬನಿಗೆ ನೆನಪನ್ನು ಕೊಟ್ಟು ಇನ್ನೊಬ್ಬನಿಗೆ ವಿಸ್ಮೃತಿಯನ್ನು ಯಾಕೆ ಕೊಡ್ತಾನೆ ಅಂತ ಪ್ರಶ್ನೆ ನಮಗೆ ಬರ್ಬೋದು. ಅಂದರೆ ಅವನು ನಿಜವಾಗ್ಲೂ ಯಾರಿಗೂ ಪಕ್ಷಪಾತ ಮಾಡೋದಿಲ್ಲ ಅಥವಾ ಇನ್ನೊಬ್ಬನಿಗೆ ವೈರಿಯಾಗಿ ಕೂಡ ಅವನು ತೋರಿಸ್ಕೊಳ್ಳೋದಿಲ್ಲ. ಆದರೆ ಅವ್ರ ಮೇಲೆ ದಯೆ ತೋರಿಸೇ ಆ ರೀತಿ ಮಾಡ್ತಿರ್ತಾನೆ. ಯಾಕಂದರೆ ಅವನು ಇಷ್ಟಪಟ್ಟಿರ್ತಾನೆ ಆ ರೀತಿ ನಾನಿರಬೇಕು ಅಂತನ್ಬಿಟ್ಟು. ಅದಕ್ಕೋಸ್ಕರ ಭಗವಂತನ ವಿಭಿನ್ನಾಂಶವಾದ ಜೀವಿಯು ಭಾಗಶಃ ಸ್ವತಂತ್ರನಾಗಿದ್ದಾನೆ. ಏಕೆಂದರೆ ಅವನು ಭಗವಂತನ ಎಲ್ಲ ಗುಣಗಳನ್ನು ಭಾಗಶಃ ಹೊಂದಿದ್ದಾನೆ. ಕೆಲಮಟ್ಟಿಗೆ ಸ್ವಾತಂತ್ರ್ಯ ಉಳ್ಳವನು ಅಜ್ಞಾನವಶದಿಂದ ಅದನ್ನು ಕೆಲವೊಮ್ಮೆ ದುರುಪಯೋಗ ಪಡಿಸಿಕೊಳ್ಳಬಹುದು. ಜೀವಿಯು ತನ್ನ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡು ಅಜ್ಞಾನದತ್ತ ಜಾರಲು ಬಯಸಿದಾಗ ಸರ್ವದಯಾಮಯ ಪ್ರಭುವು ಅವನನ್ನು ಬಲೆಯಿಂದ ರಕ್ಷಿಸಲು ಮೊದಲು ಎಲ್ಲ ಪ್ರಯತ್ನ ಮಾಡುತ್ತಾನೆ. ಆದರೆ ಜೀವಿಯು ನರಕಕ್ಕೆ ಜಾರಲು ಪಟ್ಟು ಹಿಡಿದಾಗ ಅವನ ನೈಜ ಸ್ಥಿತಿಯನ್ನು ಮರೆಯಲು ಅವನಿಗೆ ಭಗವಂತನು ಸಹಾಯ ಮಾಡುತ್ತಾನೆ. ಜೀವಿಯು ಅತ್ಯಂತ ಕೆಳಹಂತಕ್ಕೆ ಜಾರಲೂ ಭಗವಂತನು ನೆರವು ನೀಡುತ್ತಾನೆ. ಭಗವಂತನ ಈ ಕಾರ್ಯದ ಉದ್ದೇಶವೇನೆಂದರೆ ಸ್ವಾತಂತ್ರ್ಯದ ದುರುಪಯೋಗದಿಂದ ಅವನು ಸುಖಿಯಾಗಿರುವನೇ ಎಂಬುದನ್ನು ನೋಡಲು ಒಂದು ಅವಕಾಶ ನೀಡುವುದೇ ಆಗಿದೆ. ನೋಡಿ, ಈಗ ನಮಗೆ ಒಂದು ಪ್ರಶ್ನೆ ಬರಬಹುದು, ಭಗವಂತ ಎಲ್ಲರಿಗೂ ಕರುಣೆಯನ್ನು ತೋರಿಸ್ತಾನೆ ಅಂದಮೇಲೆ ಒಬ್ಬರಿಗೆ ನೆನಪಿನ ಶಕ್ತಿ ಕೊಟ್ಬಿಟ್ಟು ಒಬ್ಬನಿಗೆ ಮರುವನ್ನು ಯಾಕೆ ಕೊಟ್ಟಿದ್ದಾನೆ ಅಂತ, ಅಂದರೆ ನಾನು ಯಾರು ಅನ್ನೋದನ್ನ ಯಾಕೆ ಮರೀತಾನೆ ಅಂತನ್ಬಿಟ್ಟು. ಅದಕ್ಕೇನು ಉತ್ತರ ಅಂತಂದರೆ, ನಾವೆಲ್ಲರೂ ಕೂಡ ಭಗವಂತನ ಒಂದು ವಿಭಿನ್ನಾಂಶ. ಅಂದ್ರೇನು, ಭಗವಂತನಿಗೆ ಏನೇನೆಲ್ಲ ಗುಣಗಳಿದೆಯೋ ಅದೆಲ್ಲ ನಮ್ಮಲ್ಲಿರುತ್ತೆ. ಯಾಕೆ, ನಾವು ಅವನ ಒಂದು ಅಂಶ ಆಗಿರೋದ್ರಿಂದನೇ. ಈಗ ಒಂದು ಚಿನ್ನದ ಬೆಟ್ಟ ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕಿರುವಂಥ ಗುಣಗಳು ಮತ್ತು 1 kg ಚಿನ್ನ ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕಿರುವಂಥ ಗುಣದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ. ಪರಿಮಾಣದಲ್ಲಿ ವ್ಯತ್ಯಾಸ ಇದೆ, ಅಂದರೆ ಅದು ಬೆಟ್ಟದಲ್ಲಿ ಹೆಚ್ಚಾಗಿರುತ್ತೆ, ಆದರೆ 1 kgಯಲ್ಲಿ ಕಡಿಮೆ ಇರಬಹುದು. ಆದರೆ ಕ್ವಾಲಿಟಿನಲ್ಲಿ ಒಂದೇ ಇರುತ್ತೆ, ಕ್ವಾಂಟಿಟಿನಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ. ಅದೇ ರೀತಿ ಜೀವಿಗಳೆಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶಗಳಾಗಿರೋದ್ರಿಂದ ನಮಗೂ ಕೂಡ ಒಂದು ಸ್ವಲ್ಪ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಯಾಕೆ ಅಂತಂದರೆ ಭಗವಂತನ ಹಾಗೇನೆ ಜೀವಿನೂ ಕೂಡ ಎಲ್ಲ ಗುಣಗಳನ್ನು ಹೊಂದಿದ್ದಾನೆ. ಆದರೆ ಭಾಗಶಃ ಇರುತ್ತೆ ಅವನಿಗೆ ಎಲ್ಲ ಗುಣಗಳು ಕೂಡ. ಅದಕ್ಕೆ ಸ್ವಲ್ಪ ಸ್ವಾತಂತ್ರ್ಯ ನಮಗೂ ಕೂಡ ಇರುತ್ತೆ. ಆದರೆ ನಮ್ಮಲ್ಲಿ ಅಜ್ಞಾನ ಇರೋದ್ರಿಂದ ನಾವು ಕೆಲವೊಂದು ಸರಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಹುದು. ಈಗ ನೋಡಿ, ಎಕ್ಸಾಂಪಲ್ಗೆ
ಈ ಜಗತ್ತಲ್ಲಿ ಇರೋದಕ್ಕೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಸರಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಹಾಕಿರೋದನ್ನ ಸರಿಯಾಗಿ ಫಾಲೋ ಮಾಡ್ಕೊಂಡು ಹೋದಾಗ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡು ಬೇರೆಯವ್ರಿಗೆ ಮೋಸ ಮಾಡೋದು, ಹೊಡೆಯೋಕ್ಕೆ ಹೋಗೋದು, ಅಥವಾ ಇನ್ನೇನೋ ಒಂದು ಕೆಟ್ಟ ಕೆಲಸಗಳು ಅಂತ ನಾವೇನು ಹೇಳ್ತೀವೋ ಆ ರೀತಿ ಮಾಡಿದಾಗ ಏನು ಮಾಡ್ತಾರೆ ಪೊಲೀಸವರು, ಅವರನ್ನು ತಗೊಂಡೋಗಿ ಜೈಲಲ್ಲಿ ಹಾಕ್ತಾರಲ್ವಾ. ಆ ರೀತಿ ನಾವು ಕೂಡ ಸ್ವಾತಂತ್ರ್ಯ ಇದ್ರೂ ಕೂಡ ಅಜ್ಞಾನದಿಂದ ನಾವು ಅದನ್ನು ದುರುಪಯೋಗ ಪಡಿಸ್ಕೊಂಡಾಗ ಭಗವಂತ ಏನು ಮಾಡ್ತಾನೆ, ಆಯಿತು ನೀನು ಈ ರೀತಿ ಇಷ್ಟಪಡ್ತೀಯ ಅಲ್ವಾ ಇರೋದಕ್ಕೆ, ಅದಕ್ಕೆ ಭಗವಂತ ಮೊದಲು ಅವನು ದಯಾಮಯಿ ಆಗಿರೋದ್ರಿಂದಾನೇ ಮೊದಲು ಅವನನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾನವನು. ಈ ರೀತಿ ಕೆಲಸ ಮಾಡಬೇಡ ಎಲ್ಲ ನಮಗೆ ಒಳಗಡೆಯಿಂದನೇ ಎಚ್ಚರಿಕೆ ಕೊಡ್ತಾನೆ. ಆದರೂ ಕೂಡ ಇಲ್ಲ, ನಾನು ನರಕಕ್ಕೆ ಹೋಗಬೇಕು, ನಾನು ಶಿಕ್ಷೆನೇ ಅನುಭವಿಸ್ಬೇಕು, ನಂಗೆ ಅದೇ ಇಷ್ಟ ಅಂತ ನಾವೇನಾದರೂ ಅಂದ್ಕೊಂಡಾಗ ನಮ್ಮ ನಿಜ ಸ್ಥಿತಿ ಏನಿದೆಯೋ ಅದನ್ನು ಮರೆಸೋದಕ್ಕೆ ಅವನು ನೆರವು ಕೂಡ ನೀಡ್ತಾನೆ. ಯಾಕಂತಂದರೆ ನಾನು ಯಾರು ಅಂತ ಗೊತ್ತಾದ ಮೇಲೆ ನಾವು ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾರು ಅನ್ನೋದನ್ನು ಮರ್ತಾಗ ಮಾತ್ರನೇ ನಾವು ಕೆಟ್ಟದನ್ನು ಮಾಡೋದು ಅಥವಾ ಕೆಟ್ಟದನ್ನು ಯೋಚನೆ ಮಾಡೋದಕ್ಕೂ ಕೂಡ ಆಗೋದು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ನಮ್ಮ ನಿಜ ಸ್ಥಿತಿಯನ್ನು ಮರೆಯೋದಕ್ಕೆ ಅವನು ಸಹಾಯ ಮಾಡ್ತಾನೆ. ಆಮೇಲೆ ನಾವು ಇನ್ನೂ ಕೆಳಮಟ್ಟಕ್ಕೆ ಜಾರೋದಕ್ಕೂ ಕೂಡ ಅವನು ನಮಗೆ ಸಹಾಯ ಮಾಡ್ತಾನೆ. ಯಾಕೆ ಈ ರೀತಿ ಮಾಡ್ತಾನೆ, ನಮ್ಮನ್ನು ಅವನು ಉದ್ಧರಿಸ್ಬೇಕು, ಎತ್ತಬೇಕಲ್ವಾ. ಅದನ್ನು ಬಿಟ್ಟು ನಾವು ಜಾರೋದಕ್ಕೆ ಯಾಕೆ ಅವನು ನಮಗೆ ಸಹಾಯ ಮಾಡ್ತಾನೆ ಅಂತಂದರೆ, ನಾವೇನು ಅಂದ್ಕೊಂಡಿರ್ತೀವಿ, ನಾನು ಈ ರೀತಿ ಮಾಡಿದಾಗ ಸುಖವಾಗಿರ್ತೀನಿ ಅಂತ ನಾವು ಯೋಚನೆ ಮಾಡಿರ್ತೀವಿ. ಈ ಐಹಿಕ ಪ್ರಪಂಚದಲ್ಲಿ ಎಷ್ಟೆಷ್ಟು ನಾವು ಇನ್ನೂ ಗಳಿಸ್ತಾ ಇರ್ತೀವೋ, ಅದರಲ್ಲೇ ಮುಳುಗಿರ್ತೀವೋ ಅಷ್ಟು ನಾವು ಸಂತೋಷವಾಗಿರ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಲ್ವಾ. ಅದನ್ನು ನೋಡೋಣ, ಇವನು ಈ ರೀತಿ ನಾನು ಕೊಟ್ಟಂಥ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡ್ಕೊಳ್ಳೋದ್ರಿಂದ, ಈ ಐಹಿಕ ಪ್ರಪಂಚದಲ್ಲೇ ಮುಳುಗಿರೋದ್ರಿಂದ ಇವನು ಸುಖವಾಗಿರ್ತಾನ ಅಂತ ನೋಡೋದಕ್ಕೊಂದು ಅವಕಾಶವನ್ನು ಕೊಡೋದಕ್ಕೋಸ್ಕರ ನಮಗೆ ಎಲ್ಲ ರೀತಿಯ ಸೌಕರ್ಯನೂ ಮಾಡಿಕೊಡ್ತಾನೆ. ನಿಂಗೇನಪ್ಪ ಮರು ಬೇಕು, ಮರು ಕೊಡ್ತೀನಿ. ನೀನೇನು ಕೆಳಮಟ್ಟಕ್ಕೆ ಇಳಿಬೇಕು, ಎಷ್ಟು ಬೇಕೋ ಇಳಿ, ನೋಡೋಣ. ನೀನು ಕೊಟ್ಟಂಥ ಸ್ವಾತಂತ್ರ್ಯವನ್ನು ನೀನು ಯಾವ ರೀತಿ ಬೇಕಾದರೂ ಉಪಯೋಗ ಮಾಡ್ಕೊ, ಅದರಿಂದ ನೀನು ಸುಖಿಯಾಗಿರ್ತೀಯ ಅನ್ನೋದನ್ನ ನೋಡೋದಕ್ಕೋಸ್ಕರ. ಈಗ ನಾವೇನಾದರೂ ತಪ್ಪು ಮಾಡಿದಾಗ ಮಾಡೋದಕ್ಕೆ ಬಿಟ್ಟು ಆಮೇಲೆ ಜೈಲಿಗೆ ಹಾಕ್ತಾರೆ. ಯಾಕೆ, ಜೈಲಿಗೆ ಹೋದ್ಮೇಲಾದರೂ ಅವನಿಗೆ ಬುದ್ಧಿ ಬರುತ್ತೇನೋ ಅಂತ. ಆಗಲೂ ಬಂದಿಲ್ಲ ಅಂತಂದರೆ ಅವನಷ್ಟು ಮುಟ್ಟಾಳ ಬೇರೆ ಯಾರೂ ಇಲ್ಲ. ಮಾಡಿದ ತಪ್ಪನ್ನೇ ಮತ್ತೆ ಮಾಡ್ತಾ ಅವನು ಜೈಲಿಗೆ ಹೋಗೋದು ಬರೋದು ಮಾಡ್ತಿರ್ತಾನಲ್ವಾ. ಅದೇ ರೀತಿ ನಾವು ಕೂಡ ಸ್ವಾತಂತ್ರ್ಯದ ದುರುಪಯೋಗ ಮಾಡ್ಕೊಂಡಿದ್ದ ಕಾರಣದಿಂದ ನಾವು ಈ ಜನನ ಮರಣ ಅನ್ನುವಂಥ ಚಕ್ರದಲ್ಲಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದರಲ್ಲಿ ಏನೇನೆಲ್ಲ ಕಷ್ಟಗಳು ನೋವುಗಳು ಅನುಭವಿಸ್ಬೇಕೋ ಅದನ್ನು ಕೂಡ ಅನುಭವಿಸ್ತಾ ಇರ್ತೀವಿ. ಭೌತಿಕ ಜಗತ್ತಿನಲ್ಲಿ ಕೊಳೆಯುತ್ತಿರುವ ಬಹುಮಟ್ಟಿನ ಬದ್ಧಾತ್ಮರೆಲ್ಲರೂ ತಮ್ಮ ಸ್ವಾತಂತ್ರ್ಯದ ದುರುಪಯೋಗ ಮಾಡುತ್ತಿದ್ದಾರೆ. ಆದ್ದರಿಂದ 5 ಬಗೆಯ ಅಜ್ಞಾನಗಳನ್ನು ಅವರ ಮೇಲೆ ಹೇರಲಾಗಿದೆ. ಬ್ರಹ್ಮನು ಭಗವಂತನ ವಿಧೇಯ ಸೇವಕನಾಗಿ ಅವಶ್ಯವೆಂದು ಇವೆಲ್ಲವನ್ನು ಸೃಷ್ಟಿಸುತ್ತಾನೆ. ಆದರೆ ಅವನಿಗೆ ಹಾಗೆ ಮಾಡುವುದರಲ್ಲಿ ಸಂತೋಷವಿಲ್ಲ. ತನ್ನ ನಿಜ ಸ್ಥಿತಿಯಿಂದ ಯಾರೊಬ್ಬನೂ ಪತನಗೊಳ್ಳುವುದನ್ನು ಸಹಜವಾಗಿ ಭಗವದ್ಭಕ್ತನು ಕಾಣ ಬಯಸುವುದಿಲ್ಲ. ಕೆಲವು ವ್ಯಕ್ತಿಗಳು ಸಾಕ್ಷಾತ್ಕಾರದ ಕಡೆಗೆ ಗಮನ ಹರಿಸುವುದಿಲ್ಲ. ಅವರು ತಮ್ಮ ಒಲವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿಕೊಳ್ಳಲು ಭಗವಂತನಿಂದ ಸಕಲ ಸೌಲಭ್ಯಗಳನ್ನು ಪಡೆಯುತ್ತಾರೆ. ಆ ಕಾರ್ಯದಲ್ಲಿ ಬ್ರಹ್ಮನೂ ತಪ್ಪದೆ ಸಹಾಯ ಮಾಡುತ್ತಾನೆ. ನೋಡಿ, ಈ ಭೌತಿಕ ಜಗತ್ತಿನಲ್ಲೇ ಕೊಳಿತಾ ಇರುವಂತಹ ಹೆಚ್ಚು ಬದ್ಧಾತ್ಮರೆಲ್ಲರೂ ಕೂಡ ಸ್ವಾತಂತ್ರ್ಯದ ದುರುಪಯೋಗನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾನು ಈ ಜಗತ್ತಲ್ಲಿ ಬದುಕಬೇಕು, ಈ ರೀತಿ ನಾನು ನನ್ನ ಆಸೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನೋ ಕಾರಣದಿಂದನೇ ಈ ಒಂದು ಭೌತಿಕ ಪ್ರಪಂಚ ಸೃಷ್ಟಿಯಾಗಿರೋದು, ಅದರಲ್ಲಿ ನಾವೆಲ್ಲರೂ ಕೂಡ ಇರೋದು. ಅದಕ್ಕೆ ಬ್ರಹ್ಮ ಏನು ಮಾಡ್ತಾನೆ, 5 ರೀತಿಯ ಅಜ್ಞಾನಗಳನ್ನು ಸೃಷ್ಟಿ ಮಾಡಿ ನಮ್ಮ ಮೇಲೆ ಹೇರ್ತಾನವನು. ನಮಗೆ ಬೈ ಫೋರ್ಸ್ ಆಗಿ ನಮ್ಮನ್ನು ನಾವು ಮರ್ತಿರೋದು, ಮತ್ತು ಆ ಭಯ ಅನ್ನೋದಿರೋದು, ಸಾವು ಅಂತಂದರೆ ಭಯ ಇರೋದು, ಇವೆಲ್ಲ ಯಾವುದು 5 ಬಗೆಯ ಅಜ್ಞಾನಗಳಿದೆಯೋ ಅದೆಲ್ಲ ನಮಗಿದೆ. ಯಾಕೆ ಇದನ್ನು ಮಾಡ್ತಾನೆ ಬ್ರಹ್ಮ ಅಂತಂದರೆ, ಬ್ರಹ್ಮ ಭಗವಂತನ ವಿಧೇಯ ಸೇವಕ. ಅಂದರೆ ಭಗವಂತ ಏನು ಹೇಳ್ತಾನೋ ಆ ರೀತಿನೇ ಮಾಡುವಂಥವನು. ಅವನಿಗಿಷ್ಟ ಇಲ್ಲ ಅಂತಂದ್ರೂ ಕೂಡ ಇದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಯಾಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ನಮಗಿಷ್ಟ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಭಗವಂತ ಇದನ್ನು ಮಾಡು ಅಂತಂದಾಗ ಅದು ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಅಷ್ಟು ಮಾತ್ರ ನಮಗೆ ಗೊತ್ತಿರಬೇಕು.
ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈಗ ನಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬೇಕು ಅಂದಾಗ, ಯಾಕಂದ್ರೆ ಅವನಿಗೂ ಗೊತ್ತಿರುತ್ತೆ ಇದು ನಾನು ಮಾಡ್ತಾ ಇರೋ ತಪ್ಪು, ದಾರಿ ತಪ್ಪಿಸ್ಬಾರ್ದು ಅಂತ. ಆದ್ರೆ ಭಗವಂತ ಹೇಳಿದಾನೆ, ಹೇಗೆ ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಕೊಲ್ಬೇಕಲ್ಲ ಇವ್ರನ್ನೆಲ್ಲ ಅಂತಂದ್ಬಿಟ್ಟು, ಆದ್ರೂ ಭಗವಂತ ಹೇಳ್ದ ಅಂತ ಆ ಕೆಲಸ ಮಾಡ್ತಾನಲ್ಲ, ಅದೇ ರೀತಿ ನಾವು ನಮ್ಮ ಜವಾಬ್ದಾರಿಗಳು ಏನಿದೆಯೋ, ನಮ್ಗಿಷ್ಟ ಇದೆಯೋ ಇಷ್ಟ ಇಲ್ವೋ, ಭಗವಂತ ನನಗೆ ಕೊಟ್ಟಿರುವಂಥ ಕೆಲಸ ಅಂತ ನಮ್ಮ ಜವಾಬ್ದಾರಿಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇಲ್ಲಿ ವಿಧೇಯ ಸೇವಕನಾಗಿ ಅವನು ಎಲ್ಲವನ್ನ ಮಾಡ್ತಾನೆ. ಅವನಿಗೆ ಸಂತೋಷ ಇಲ್ಲ ಆದರೂ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನು ಒಬ್ಬ ಭಗವಂತನ ಭಕ್ತ ಅಲ್ವಾ. ಭಕ್ತರಿಗೇನು ಅಂತಂದ್ರೆ ಅವರಿಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಇಷ್ಟ ಇರುತ್ತೆ. ಎಲ್ಲರೂ ಕೂಡ ತಮ್ಮ ಒಂದು ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ಳೋ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟ ಇರುತ್ತೆ. ಅದಕ್ಕೆ ನೋಡಿ, ಭಕ್ತರು ತಾವು ತಿಳ್ಕೊಂಡಿರೋದನ್ನ ಬೇರೆಯವ್ರಿಗೆ ಹೇಳಬೇಕು ಅಂತಂದ್ರೆ ಅವ್ರಿಗೆ ತುಂಬಾ ಆಸೆ. ಯಾಕೆ, ಅದನ್ನ ತಿಳ್ಕೊಂಡು ಅವರು ಕೂಡ ಉದ್ಧಾರ ಆಗ್ಲಿ ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ಸತ್ಸಂಗಕ್ಕೆ ಕರಿತಾ ಇರ್ತಾರೆ, ಬನ್ನಿ ಬನ್ನಿ ಅಂತಂದ್ಬಿಟ್ಟು. ಮತ್ತೆ ಧರ್ಮಗ್ರಂಥಗಳನ್ನ ಬೀದಿಗಳಲ್ಲಿ ನಿಂತ್ಕೊಂಡು ಮಾರ್ತಾ ಇರ್ತಾರೆ ನೋಡಿ. ಯಾಕೆ ಮಾರ್ತಾರೆ? ಅವ್ರಿಗೇನಾಗಬೇಕಾಗಿದೆ? ಇಲ್ಲ, ಇವರೆಲ್ಲ ಬದ್ಧ ಸ್ಥಿತಿಯಲ್ಲಿದ್ದಾರೆ. ಇದರಲ್ಲಿರುವಂಥ ವಿಚಾರಗಳನ್ನ ತಿಳ್ಕೊಂಡು ಅವರು ಕೂಡ ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅನ್ನೋ ಒಂದು ಕಾರಣದಿಂದ ಅವ್ರು ಆ ರೀತಿ ಮಾಡ್ತಾ ಇರ್ತಾರೆ. ಆದರೆ ನಮಗೆ ನೋಡೋದಕ್ಕೆ ಏನನ್ಸುತ್ತೆ, ಓ ಇವ್ರಿಗೆ ಬೇರೆ ಕೆಲಸ ಇಲ್ಲ, ಇವರು ಪುಸ್ತಕ ಮಾರ್ತಾ ಇದ್ದಾರೆ, ಇದನ್ನ ತಗೋಬೇಕಾ ನಾವು? ಆ ರೀತಿ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಆ ರೀತಿ ಅಲ್ಲ, ಅವರು ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ನಮ್ಮ ಒಳಿತಿನ ಬಗ್ಗೆ ಯೋಚನೆ ಮಾಡಿ ಅವ್ರು ಆ ರೀತಿ ಎಲ್ಲ ಮಾಡೋದು. ಇಲ್ಲಿ ಕೂಡ ಬ್ರಹ್ಮ ಭಗವಂತನ ಭಕ್ತನಾಗಿರೋದ್ರಿಂದ ಇವರ ನಿಜ ಸ್ಥಿತಿಯಿಂದ ನಾನು ಕೆಳಗಡೆ ತಳ್ಳುವಂಥ ಕೆಲಸ ಮಾಡ್ತಾ ಇದ್ದೀನಲ್ಲ, ಅದು ಅವನಿಗಿಷ್ಟ ಆಗೋದಿಲ್ಲ. ಆದರೂ ಕೂಡ ಅವನು ಮಾಡಬೇಕಾಗತ್ತೆ. ಆದರೆ ಅದನ್ನು ಅರ್ಥ ಮಾಡ್ಕೊಂಡು ಅವರು ಮೇಲಕ್ಕೆ ಏರುವಂಥ ಕೆಲಸ ಮಾಡಬೇಕು. ಆದರೆ ಕೆಲವು ಜನಗಳಂತೂ ಸಾಕ್ಷಾತ್ಕಾರದ ಕಡೆ, ಅಂದರೆ ನಾನು ಮುಂದಕ್ಕೆ ಹೋಗಬೇಕು, ಆ ಭಗವಂತನ ಕಡೆ ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ ಅನ್ನೋದನ್ನೇ ಮರ್ತು ಹೋಗ್ಬಿಡ್ತಾನೆ. ಅದ್ರ ಕಡೆ ಅವನ ಗಮನನೇ ಇಟ್ಕೊಳ್ಳೋದಿಲ್ಲ. ಬರೀ ಏನು ತನ್ನ ಆಸೆಗಳೇನು, ತನ್ನ ಇಚ್ಛೆಗಳೇನಿದೆಯೋ ಅದನ್ನೆಲ್ಲ ಈಡೇರಿಸ್ಕೊಳ್ಳೋದ್ರಲ್ಲೇ ಅವನು ಮುಳುಗೋಗ್ತಾನೆ. ಆ ರೀತಿ ಮುಳುಗೋಗಿ ಅವನು ಭಗವಂತನಿಂದ ಸಿಕ್ಕಿರುವಂಥ ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಾನೆ ಹೊರತು ಅದರಲ್ಲಿ ಭಗವಂತನನ್ನೇ ಮರೆತು ಹೋಗ್ಬಿಡ್ತಾನೆ ಅವನು. ಇಂಥ ಕೆಲಸದಲ್ಲಿ ಬ್ರಹ್ಮ ತಪ್ಪದೆ ಸಹಾಯ ಮಾಡ್ತಾನೆ. ಏನು, ಭಗವಂತನಿಂದ ಏನೇನು ಸೌಲಭ್ಯಗಳಿದೆಯೋ ಅದೆಲ್ಲ ಅವ್ರ ಕಡೆ ತಲುಪಿಸುವಂಥ ಕೆಲಸ ಕೂಡ ಮಾಡ್ತಾನೆ ಬ್ರಹ್ಮ. ಯಾಕೆಂದರೆ ಭಗವಂತನ ಆಜ್ಞೆ ಆಗಿದೆ, ಅವನೇನು ಇಷ್ಟಪಡ್ತಾನೋ ಅದನ್ನೆಲ್ಲ ಕೊಡು, ಅದನ್ನೆಲ್ಲ ಅನುಭವಿಸ್ಲಿ. ಅವರು ಅನುಭವಿಸ್ತಾ ಅವರು ಇನ್ನೂ ಪಾಠ ಕಲೀಲಿ ಅಂತಂದ್ಬಿಟ್ಟು. ಆ ರೀತಿ ಬ್ರಹ್ಮ ಮೊದಲು ಅಜ್ಞಾನವನ್ನು ಸೃಷ್ಟಿ ಮಾಡಿ, ತನಗಿಷ್ಟ ಇಲ್ಲ ಅಂದರೂ ಭಗವಂತನ ಕೆಲಸ ಅಂತ ಮಾಡಿ, ಆ ಜೀವಿ ಏನನ್ನ ಇಷ್ಟಪಡ್ತಾನೋ, ತನ್ನ ಸ್ವಾತಂತ್ರ್ಯವನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ತಾನೋ ಅಥವಾ ದುರುಪಯೋಗ ಪಡಿಸ್ಕೊಳ್ತಾನೋ ಅದು ಅವನಿಗೆ ಸೇರಿರುವಂಥದ್ದು. ಅದೇನೇ ಆಗಿರ್ಬೋದು, ಅದಕ್ಕೆ ಅವನು ಸಹಾಯ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಬಹುದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.